ಸ್ವಚ್ಛ ಮಾಡೋದು ಭಾಳ ಸೀರಿಯಸ್ ದುರಂತ ನೋಡ್ರಿ, ಇದೇ ದುರಂತ. ಇದು ಏನು ಹಿಂದೆ ನೋಡ್ರಿ ಮಕ್ಕಳಿಗೆ ಈ ರೀತಿ ಅವರನ್ನು ದುರುಪಯೋಗ ತಗೋತಾ ಇರೋದು, ಇದು ಸರ್ಕಾರದಾಗಂತೂ ಭಾಳಷ್ಟು ಇಂಥ ಪ್ರಕರಣ ಆಗ್ಲಕತ್ತ. ಅದಕ್ಕೆ ಹೇಳ್ತಾರೆ ಅವರು, ಇಂಥವೆಲ್ಲ ವಿಷಯಗಳನ್ನು ಭಾಳ ಗಂಭೀರ ತೊಗೋಬೇಡ್ರೆ ಒಬ್ರು ಹೇಳ್ತಾರೆ. ಗೃಹ ಮಂತ್ರಿಗಳು ಮೊನ್ನೆ ಹೇಳ್ಯಾರಲ್ಲ, ಯಾವುದೇ ಭಯೋತ್ಪಾದಕರು ಬಂದರೆ ಅಲ್ರಿ ಅವೆಲ್ಲ ನಡಿವೆ ತತ್ತಾರೆ. ಅಂದರೆ ಉದ್ದಟತನ. ಅದೇ ಒಂದು ಬೆತ್ತಲೆ ಪ್ರಕರಣದಲ್ಲಿ ಉತ್ತರ ಪ್ರದೇಶನಾಗ ರಾಹುಲ್ ಗಾಂಧಿ ಮತ್ತು ಯಾರು ಇನ್ನೊಂದು ಪ್ರಿಯಾಂಕ ವಾಡ್ರಾ ಗಾಂಧಿ ಅಂತವ್ರು ಅಲ್ಲಿ ಬಿಡ್ರು, ನಕಲಿ ಗಾಂಧಿಗಳು ಅಲ್ಲಿ ಮೋಟ್ರ್ ಸೈಕಲ್ ಮ್ಯಾಗ ಹೋಗಿ ಹೋರಾಟ ಮಾಡ್ತಿದ್ರು. ಈ ಬೆಳಗಾವದಾಗನೇ ಬಂದ್ರೇನವ್ರು ಬರಬೇಕಾಗಿತ್ತು. ಪ್ರಿಯಾಂಕಾ ರಾಹುಲ್ ಬಂದು ಇಲ್ಲೇನು ಬತ್ತಲ ಪ್ರಕರಣ ಮೊನ್ನೆ ಏನಾಗೈತಲ್ಲ ಬೆಳಗಾವದಾಗ, ಅಲ್ಲಿ ಬರಲಿಲ್ಲ. ಕಾಂಗ್ರೆಸ್ನ ಸರ್ಕಾರ ರಾಜಸ್ಥಾನದಾಗಿದ್ದಾಗ ಎಷ್ಟು ದಲಿತರ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು, ಅಲ್ಲಿ ಹೋಗಲಿಲ್ಲ. ಬಿ ಜೆ ಪಿ ಸರ್ಕಾರ ಎಲ್ಲಿರ್ತೋ ಇವತ್ತು ಉತ್ತರ ಪ್ರದೇಶನಾಗ ಹೋಗೋದು, ಮೊದಲು ಇಲ್ಲಿ ಕರ್ನಾಟಕ ನಮ್ಮ ಪಕ್ಷ ಅಧಿಕಾರ ಇದ್ದಾಗ ಇಲ್ಲಿ ಬರೋದು ಈ ರೀತಿ. ಮತ್ತು ಅಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲಿ ದಿನಾನೂ ಹಿಂದೂಗಳ ಮೇಲೆ ಒಂದು ರೀತಿ ನರಸಂಹಾರ ಆಗ್ತದೆ, ಅಲ್ಲಿ ಹೋಗೋದಿಲ್ಲ. ಅಂದರೆ ಇವರು ಕೇವಲ ಒಂದೇ ಒಂದು ಕೋಮಿನ ಏಜೆಂಟರಾಗಿ ಕೆಲಸ ಮಾಡಕತ್ತಾರೆ. ಇದು ಒಟ್ಟಾರೆ ಈ ಲೋಕಸಭೆಯಲ್ಲಿ ಜನರು ಜಾಗೃತ ಆಗ್ಯಾರ. ನಿಶ್ಚಿತವಾಗಿಯೂ 2024 ಇವ್ರಿಗೆಲ್ಲರಿಗೂ ಬುದ್ಧಿ ಈ ದೇಶದ ಜನ ಕಲಿಸ್ತಾರೆ.